ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ಎಚ್ಚರಿಕೆ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಬೈಬಲ್ ಅಧ್ಯಯನಕ್ಕೆ ವಿಶೇಷವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ. ದೇವರು ನನಗೆ ಕೊಟ್ಟಂಥ ವಾಕ್ಯಗಳನ್ನು, ನನಗೆ ಕೊಡುವಂಥ ಜ್ಞಾನವನ್ನು, ಬೈಬಲ್ ವಾಕ್ಯದ ಜ್ಞಾನವನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ತಾ ಬಂದಿದ್ದೇನೆ. ಆದ್ದರಿಂದ ಅನೇಕರಿಗೆ ಲಾಭ ಆಗಿದೆ ಅಂತ ನಾನು ನಂಬ್ತೇನೆ. ಮತ್ತು ನನ್ನ ಉದ್ದೇಶ ಆತ್ಮಗಳು ಬಲಪಡಬೇಕು. ದೇವರ ಬರಣವು ಬಹಳ ಹತ್ತಿರವಾಗಿದೆ, ಎತ್ತಲ್ಪಡುವಿಕೆಯೂ ಸಹ ಬಹಳ ಹತ್ತಿರವಾಗಿದೆ. ಸೊ ಅದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ವಾಕ್ಯದ ನೆರಳಲ್ಲಿ ನಡಿಬೇಕಾಗಿದೆ. ವಾಕ್ಯದ ಒಂದು ಆಶ್ರಯಲ್ಲಿ ನಾವು ನಡಿಬೇಕಾಗಿದೆ. ವಾಕ್ಯದಲ್ಲಿ ನೆಲೆ ನಿಲ್ಲಬೇಕಾಗಿದೆ. ಲೋಕ ರೀತಿಯಲ್ಲಿ, ಲೋಕದ ವಿಚಾರಗಳಲ್ಲಿ ನಾವಿರೋದು ಸರಿಯಲ್ಲ. ಅದು ನಮಗೆ ಲಾಭ ಕೊಡೋದಿಲ್ಲ. ಇದು ಮಾತ್ರ ನಮಗೆ ಲಾಭ ಕೊಡೋಕ್ಕೆ ಸಾಧ್ಯವಾಗಿದೆ. ಪ್ರಿಯವಾದವರೇ, ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಒಂದು ಭಾಳ ಪ್ರಾಮುಖ್ಯವಾದಂಥ ವಿಷಯವನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ನಾನು ಅನೇಕ ಭಾಷೆಗಳಲ್ಲಿ ಸಹ ಮಾಡಿದ್ದೇನೆ. ಹಿಂದಿ, ತೆಲುಗು, ತಮಿಳು, ಈಗ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಂಗ್ಲೀಷಲ್ಲೂ ಮಾಡ್ತೀನಿ. ಯಾಕೆಂದರೆ ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಸಾಮಾನ್ಯವಾಗಿ ನಾವು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಭಾಳಷ್ಟು 90% ಅಷ್ಟು ಜನ ಒಂದು ಸಮಸ್ಯೆಯಲ್ಲಿ ಇರ್ತಾರೆ. ಇಲ್ಲ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಯಲ್ಲಿರ್ತಾರೆ, ಇಲ್ಲ ಕುಟುಂಬ ಸಮಾಧಾನದ ವಿಷಯದಲ್ಲಿ ಸಮಸ್ಯೆಯಲ್ಲಿರ್ತಾರೆ, ಇಲ್ಲ ಅಂದರೆ ಆಶೀರ್ವಾದಗಳ ವಿಷಯಗಳಲ್ಲಿ ಸಮಾಧಾನವಿಲ್ಲದೆ ಇರ್ತಾರೆ. ಮತ್ತು ಲೋಕದ ಆಶಾಪಾಶಗಳಿಗೆ ಒಳಗಾಗಿ, ಆಮೇಲೆ ಲೋಕದವರು ಚೆನ್ನಾಗಿರೋದನ್ನು ನೋಡಿ ಕೆಲವರು ಹಿಂಜರಿಯುವಂಥ ಸಾಧ್ಯತೆಗಳು ಇರ್ತವೆ. ಕ್ರೈಸ್ತರಲ್ಲಿ ಒಂದು ಕ್ವಶನ್ ಇರ್ತದೆ. ನಾನು ಬಹಳ ಜನರನ್ನು ಮಾತಾಡಿಸಿದಾಗ ಸಿಕ್ಕುವಂಥ ಒಂದು ಉತ್ತರ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸು ಸಿಗ್ತದೆ ಅಂತ ಹೇಳಿದ್ರೆ, ಅವರು ಸ್ಟಾರ್ಟಿಂಗಲ್ಲಿ ಎಲ್ಲ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಹೇಳ್ತಾರೆ. ಒಂದು 10-15 ನಿಮಿಷ ಅವ್ರ ಹತ್ರ ಮಾತಾಡ್ತಾಯಿದ್ರೆ ಸ್ಲೋಲಿ ಹೊರಗಡೆ ಬರ್ತದೆ ಎಲ್ಲ ವಿಷಯಗಳು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸಮಸ್ಯೆಯಲ್ಲಿ ಇದ್ದಾರೆ. ಎಲ್ಲದಕ್ಕೂ ಬೈಬಲ್ ಹೇಳೋ ರೀತಿಯಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಹಣದ ಆಸೆ. ಹಣ ಅಲ್ಲ, ಹಣ ದೇವರ ಆಶೀರ್ವಾದನೇ, ಆದರೆ ಹಣದ ಆಸೆ. ಸೊ ಹಣದ ಆಸೆಗೋಸ್ಕರವಾಗಿ ಜನಗಳೇನು ಮಾಡ್ತಾರೆ, ಅನೇಕ ರೀತಿಯಾದಂಥ ಒಂದು ಕಷ್ಟಗಳಲ್ಲಿ, ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವರು ಅದರಿಂದ ಹೊರಗಡೆ ಬರೋದಕ್ಕೋಸ್ಕರವಾಗಿ ದೇವರ ಸನ್ನಿಧಿಯಲ್ಲಿ ಬಂದು ಕೇಳ್ಕೊತಾ ಇರ್ತಾರೆ. ಇದ್ರದ್ದು ಅಡ್ವಾಂಟೇಜ್ ಕೆಲವರು ಭಾಳ ಜನ ತಗೊತಾ ಇದ್ದಾರೆ. ಏನಂತ ಹೇಳಿದ್ರೆ, ಆಶೀರ್ವಾದದ ಕೂಟಗಳು, ಅನೇಕ ರೀತಿಯ ಕೂಟಗಳನ್ನು ಮಾಡಿ ಜನಗಳನ್ನ ಒಟ್ಟಾಗಿ ಸೇರಿಸಿ ಅವ್ರನ್ನ ಒಂದು ರೀತಿಯಲ್ಲಿ ಹಿಪ್ನೋಟೈಸೇ ಮಾಡ್ತಾರೆ. ಒಂದು 4-5 ಸಾಕ್ಷಿಗಳದು ನಿಜಾನೋ ಸುಳ್ಳೋ ದೇವ್ರಿಗೆ ಗೊತ್ತು, ಸಾಕ್ಷಿಗಳು ಹೇಳಿಸ್ತಾರೆ. ಅದನ್ನು ನೋಡಿಬಿಟ್ಟು ಜನಗಳು ನಮ್ಮ ಸಮಸ್ಯೆನೂ ಬಗೆಹರಿದು ಬಿಡ್ತದೆ ಅಂದ್ಬಿಟ್ಟಿದೆ ತೊಗೊಂಡೋಗಿ ಏನು ಮಾಡ್ತಾರೆ, ಕೊನೆಗೆ ಅಲ್ಲಿ ಪಾಯಿಂಟ್ ಬರೋದೇನೆಂದರೆ ಅವ್ರು ಹೇಳೋದು, ನೀವು ನಮಗೆ, ನಮ್ಮ ಸೇವೆಗೆ, ನಮ್ಮ ಒಂದು ಕುಟುಂಬಕ್ಕೆ, ನಮ್ಮ ಒಂದು ಸಂಸ್ಥೆಗೆ ಸಹಾಯ ಮಾಡಿದ್ರೆ, ಅಥವಾ ನೀವು ಧನ ಕಾಣಿಕೆಯನ್ನು ಕೊಟ್ಟರೆ ದೇವರು ನಿಮ್ಮ ಎಲ್ಲ ಬಿಡುಗಡೆ ಕೊಟ್ಬಿಡ್ತಾರೆ, ಎಲ್ಲದರಿಂದನೂ ಬಿಡುಗಡೆ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಆಸೆ ಇಡಿಸ್ತಾರೆ. ಜನ ಪಾಪ ತಮ್ಮ ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೋಸ್ಕರವಾಗಿ ತೊಗೊಂಡೋಗಿ ಅಲ್ಲಿ ಹಣ ಕೊಟ್ಟು ಕೊನೆಗೆ ಅಲ್ಲೇನಾಗೋದಿಲ್ಲ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಹಂಗೆ ಅನ್ನಿಸ್ತದೆ ಅಷ್ಟೇ. ಈ ಮಾನಸಿಕವಾಗಿ ಅವ್ರಿಗೆ ಈ ಪ್ರೇಯರ್ಗೆ ಹೋಗಿದ್ದೀವಿ, ನಮ್ಮದು ಸರಿ ಹೋಗ್ಬಿಡ್ತದೆ ಅಂದ್ಕೊಂಡು ಆಮೇಲೆ ನೋಡಿದ್ರೆ ಯಥಾಸ್ಥಿತಿನೇ ಇರ್ತದೆ. ಮತ್ತು ಇನ್ನೊಬ್ರು ಹುಡ್ಕೋದು, ಇನ್ನೊಬ್ರು ಯಾರೋ ಬರ್ತಾರೆ. ಸತ್ಯವೇದದ ಪ್ರಕಾರ ಇಂಡಿಪೆಂಡೆಂಟ್ ಮಿನಿಸ್ಟ್ರಿ ಅನ್ನೋದು ಇಲ್ಲ. ಸಭೆಯ ಮುಖಾಂತರನೇ ಎಲ್ಲ ಮಿನಿಸ್ಟ್ರಿಗಳು, ಅದು ಯಾವುದೇ ರೀತಿಯಾದಂಥ ಸೇವೆಗಳು ಇರ್ಬೋದು, ಅದು ಸಭೆಯ ಮುಖಾಂತರನೇ ಹೋಗಬೇಕು, ಸಭೆಯಿಂದನೇ ನಡೀಲೇಬೇಕು. ಒಂದು ಸಭೆಯ ಬ್ಯಾಕ್ಗ್ರೌಂಡು, ಆ ಒಂದು ಸಹಾಯ, ಸಭೆಯ ಒಂದು ಏನಂತಾರೆ
ಸಭೆಯ ಒಂದು ನಡೆಸುವಿಕೆ ಇಲ್ದಂಗೆ, ಸಭೆಯ ಒಂದು ಅಪ್ರೂವಲ್ ಇಲ್ದಂಗೆ ಯಾವ ಸೇವೆನೂ ಇಂಡಿಪೆಂಡೆಂಟಾಗಿ ಮಾಡೋಂಗಿಲ್ಲ. ಯಾಕಂದರೆ ಮೊದಲನೇದಾಗಿ ದೇವರು ಸ್ಥಾಪಿಸಿದ್ದೇ ಸಭೆನ. ಅಲ್ಲಿ ಎಲ್ಲ ಸಭೆಯಲ್ಲೇ ನಡೀತಾ ಇತ್ತು. ಯಾವುದು ಇಂಡಿಪೆಂಡೆಂಟ್ ಮಿನಿಸ್ಟ್ರಿ ಇಲ್ಲ. ಅಲ್ಲಿ ಯಾವ ಹೊರಗಡೆ ಹೋದ್ರೂ ಸಭೆಯವರೇ ಕಳಿಸ್ಕೊಡ್ತಾಯಿದ್ರು. ಸಭೆಯವರು ಪರ್ಮಿಷನ್ ತೊಗೊಂಡು ಸಭೆಯವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಸೊ ಮುಖ್ಯವಾದಂಥ ವಿಷಯ ನಾನು ಮಾತಾಡೋದು ಇವತ್ತು ಏನಂತ ಹೇಳಿದ್ರೆ, ಕಾಣಿಕೆಯ ವಿಚಾರ. ಅದರ ಅರ್ಥ ನನಗೆ ನೀವು ಕಾಣಿಕೆ ಕಳಿಸ್ಬೇಕು, ಆಶೀರ್ವಾದ ಬರ್ತದೆ ಅಂತಲ್ಲ. ದಯವಿಟ್ಟು ಯಾರು ನನಗೆ ಕಾಣಿಕೆ ಕಳ್ಸೋಕೆ ಹೋಗ್ಬೇಡ್ರಿ. ಈ ವಾಕ್ಯ ಕೇಳಿಬಿಟ್ಟು ಈ ವಾಕ್ಯಕ್ಕೋಸ್ಕರ ಕಳ್ಸೋಕೆ ಹೋಗ್ಬೇಡ್ರಿ. ಇವ್ರಿಗೇನೋ ಅವಶ್ಯಕತೆ ಇದೆ ಅದಕ್ಕೋಸ್ಕರವಾಗಿ ಹಿಂಗೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಹಂಗೆ ಅಂದ್ಕೊಳ್ಬೇಡ್ರಿ. ಯಾಕಂದರೆ ನನ್ನ ಸಹಾಯ ನನ್ನ ದೇವರಿಂದ ಬರ್ತದೆ. ಆತನು ಯಾರ ಮನಸ್ಸಾರನ್ನು ಮಾತಾಡ್ತಾನೆ, ಒಬ್ಬ ಮನುಷ್ಯನ ಮುಖಾಂತರ ಅಥವಾ ಒಬ್ಬ ಯಾರು ಏನೂ ಇಲ್ಲಾಂದರೆ ಕಾಗೆ ಮುಖಾಂತರ ಆದರೂ ನನಗೆ ಸಹಾಯ ಕಳಿಸ್ತಾರೆ. ಅದೂ ಇಲ್ಲಾಂದರೆ ಒಬ್ಬ ದೇವದೂತನ ಮುಖಾಂತರ ಆದರೂ ಕಳಿಸ್ತಾರೆ. ನನ್ನ ಅವಶ್ಯಕತೆಗಳ ದೇವರು ಪೂರ್ತಿ ಮಾಡ್ತಾರೆ. ಇವತ್ತಿನವರೆಗೂ ಹಂಗೆ ನಡ್ಕೊಂಬಂದಿದೆ. ನಾನು ದೇವರನ್ನೇ ಆಧಾರ ಮಾಡ್ಕೊಂಡಿರೋದ್ರಿಂದ ನನ್ನ ಎಲ್ಲ ಅವಶ್ಯಕತೆಗಳು ದೇವರು ತೀರಿಸ್ಕೊಂಡು ಬಂದಿದ್ದಾರೆ. ಸೊ ನನಗೆ ನೀವು ಕಾಣಿಕೆ ಕಳಿಸೋ ಅವಶ್ಯಕತೆ ಇಲ್ಲ. ಆದರೆ ಹೇಳುವಂಥ ವಿಷಯ ಯಾವುದೇನೆಂದರೆ, ನೀವು ಕೇಳುವ ವಿಶ್ವಾಸಿಗಳಾದ ನೀವು ಯಾವ ರೀತಿಯಾಗಿ ಒಂದು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಬ್ರೇಕ್ ಥ್ರೂನ ನಾವು ಹೊಂದಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡೋನಿದ್ದೇನೆ. ಯಾಕಂದರೆ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದಾಗ ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇದಕ್ಕೆ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವಿತದಲ್ಲಿ ಪರಿಪೂರ್ಣವಾದಂಥ ಜೀವಿತವನ್ನು ಯೇಸು ಕ್ರಿಸ್ತನ ವಾಗ್ದಾನ ಮಾಡಿರುವಂಥ ಪರಿಪೂರ್ಣವಾದ ಯಾವುದೇ ಕೊರತೆ ಇಲ್ಲದ ಜೀವಿತವನ್ನು ಜೀವಿಸಬೇಕು ಅನ್ನೋದು ನನ್ನ ಆಸೆ, ನನ್ನ ಪ್ರಾರ್ಥನೆ ಕೂಡ. ದೇವರ ಚಿತ್ತ ಕೂಡ ಅದೇ. ದೇವರು ನಮ್ಮನ್ನು ಕರೆದಿರೋದು ಪರಿಪೂರ್ಣವಾದಂಥ ಜೀವಿತವನ್ನು ಜೀವಿಸೋಕ್ಕೆ, ಅರ್ಧಂಬರ್ಧ ಜೀವನ ಅಲ್ಲ. ಸೊ ಕಾಣಿಕೆ ವಿಚಾರಕ್ಕೆ ನಾನು ಬರ್ತೇನೆ. ನಾವು ಎಲ್ಲರೂ ಚರ್ಚಿಗೆ ಹೋಗ್ತೀವಿ, ಯಾರು ಬರೀ ಕೈಯಲ್ಲಿ ಹೋಗಲ್ಲ, ಎಲ್ಲರೂ ಕಾಣಿಕೆ ಹಾಕ್ತಾಯಿರ್ತೀವಿ. ಆದರೆ ನಾವು ಕೊಡುವಂಥ ಕಾಣಿಕೆ ನಾವು ಕೊಡ್ತಾ ಇರೋ ರೀತಿ ಕರೆಕ್ಟಾಗಿದೆಯಾ, ಬಿಬ್ಲಿಕಲ್ ಆಗಿದೆಯಾ, ಬೈಬಲ್ ಪ್ರಕಾರ ಇದೆಯಾ ಅಂತ ನೋಡಬೇಕು. ಬೈಬಲಲ್ಲಿ ಒಂದು ಸಿಸ್ಟಮ್ನ ದೇವರು ಇಟ್ಟಿದ್ದಾರೆ. ಆ ಸಿಸ್ಟಮ್ ಪ್ರಕಾರ ಹೋದಾಗನೇ ಆಶೀರ್ವಾದ. ಬೇರೆ ಯಾವುದೇ ರೀತಿಯಲ್ಲಿ ನಮ್ಮ ಸ್ವಂತ ಆಲೋಚನೆ ಮೇಲೆ ಹೋದರೆ ಅದು ನಮಗೇನು ಸಿಕ್ಕೋದಿಲ್ಲ. ಸೊ ನೀವು ಕೊಡುವಂಥ ಕಾಣಿಕೆ ಸರಿಯಾದ ರೀತಿಯಲ್ಲಿರಬೇಕು. ನೀವು ಕೊಡ್ತಾಯಿದ್ದೀರ ಕಾಣಿಕೆ, ಎಲ್ಲರೂ ಕೊಡ್ತಾರೆ, ಯಾರು ಬರೀ ಕೈಯಲ್ಲಿ ಬರೋದಿಲ್ಲ. ಆದರೆ ಕೊಡುವಂಥ ರೀತಿಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಅದಕ್ಕೋಸ್ಕರ ಆಶೀರ್ವಾದಗಳು ನಿಮಗೆ ಬರೋದಿಲ್ಲ. ಒಂದು ಪದ್ಧತಿ ಇರ್ತದೆ. ಇವಾಗ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಡೇಕ್ಷ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಆದಮೇಲೆ ನೀರು ಹಾಕಿ ಯಾರು ಅನ್ನ ಮಾಡಲ್ಲ. ಅದಕ್ಕೊಂದು ಪದ್ಧತಿ ಇದೆ. ಡೇಕ್ಷ ಇಟ್ಟು ನೀರು ಹಾಕಬೇಕು, ನೀರು ಮರುಗುವಾಗ ಆಮೇಲೆ ಅಕ್ಕಿ ಹಾಕ್ತಾರೆ, ಅಕ್ಕಿ ಹಾಕಿ ಕಲಿಸ್ತಾರೆ, ಅದಕ್ಕೆ ಉಪ್ಪು ಹಾಕ್ತಾರೆ, ಮತ್ತು ಅದನ್ನು ಗಂಜಿ ಬಗ್ಗಿಸ್ತಾರೆ. ಅದಾದಮೇಲೆ ಅನ್ನ ಅವಾಗ ರೆಡಿ ಆಗ್ತದೆ. ಸೊ ಆ ರೀತಿ ಸಿಸ್ಟಮ್ ಇದೆ. ಬೈಬಲಲ್ಲಿ ಕೂಡ ಎಲ್ಲದಕ್ಕೂ ಒಂದು ದೇವರು, ಕ್ರಮಬದ್ಧವಾದಂಥ ದೇವರು, ನಮ್ಮ ಕ್ರಮಶಿಕ್ಷಣದ ದೇವರು. ನಮ್ಮ ದೇವರು ಎಲ್ಲವನ್ನು ಕ್ರಮವಾಗಿ ನಡೆಸುವಂಥ ದೇವರು. ಯಾವ ಸುಮ್ಮನೆ ಬೇಕಾಬಿಟ್ಟು ಮಾಡೋ ದೇವರಲ್ಲ. ಯಾರು ನನ್ನವರು ತನ್ನವರು ನನಗೆ ಭಾಳ ಹತ್ರವಾಗಿದ್ದಾರೆ, ನನ್ನ ಸೇವೆ ಮಾಡ್ತಾರೆ, ಇವ್ರು ನನ್ನ ಸೇವೆ ಮಾಡಲ್ಲ, ಇವರು ವಿಶ್ವಾಸಿಗಳು, ಇವರು ಪಾಸ್ಟ್ರುಗಳು ಅಂತ ದೇವ್ರ ಹತ್ರ ಯಾವ ತಾರತಮ್ಯ ಇಲ್ಲ. ಅದು ಎಲ್ಲರಿಗೂ ಒಂದೇ ಬೈಬಲ್ ಅವತ್ತಿಗೂ ಅದೇ, ಇವತ್ತಿಗೂ ಅದೇ, ಅದರಲ್ಲಿರೋದೇ ಸತ್ಯ, ಅದೇ ನಡೆಯೋದು. ಸೊ ಅದ್ರ ಪ್ರಕಾರ ನೋಡಬೇಕಾದ್ರೆ ನಾನು ಅದನ್ನು ಅಧ್ಯಯನ ಮಾಡುವಾಗ, ಆಳವಾಗಿ ಅದನ್ನು ತಿಳ್ಕೊಳ್ಳುವಾಗ, ಒಂದು ವಾಕ್ಯದ ಮೇಲೆ ನಾನು ಮಾತಾಡೋದಿಲ್ಲ. ಇವತ್ತೂ ಒಂದೇ ಒಂದು ವಾಕ್ಯ ತಗೊಳ್ಳೋದು, ಆ ವಾಕ್ಯದ ಮೇಲೆ ಮಾತಾಡೋದಿಲ್ಲ. ನಾನು ಆ ವಾಕ್ಯದ ಹಿಂದೆ ಮುಂದೆ ಎಲ್ಲ ಓದಿ ಅದರ ಪೂರ್ವಪರ ಎಲ್ಲ ನೋಡಿಕೊಂಡು ನಾನು ಆಮೇಲೆ ವಾಕ್ಯ ಮಾತಾಡೋದು. ಯಾಕಂದರೆ ಯಾರು ನನ್ನ ಕೇಳಿದಾಗ ಆನ್ಸರ್ ಮಾಡೋ ಕೆಪಾಸಿಟಿ ನನಗೆ ಇರಬೇಕಲ್ವ, ಸತ್ಯದ ಮುಖಾಂತರ. ನಾನು ಖಾಲಿ ಡಬ್ಬನೇ. ಆದರೆ ನನ್ನೊಳಗಡೆ ಇರೋ ಆತ್ಮ, ದೇವರ ಆತ್ಮ, ಸರ್ವವನ್ನು ತಿಳಿದಿರುವಂಥ ಸರ್ವಜ್ಞಾನಿಯಾದಂಥ ಆತ್ಮ ಅದು. ಸೊ ಆ ಆತ್ಮದ ಮುಖಾಂತರ ನಾನು ಸ್ಟಡಿ ಮಾಡುವಾಗ ನನಗೆ ತಿಳಿಯೋದನ್ನು ನಾನು ಜನಗಳಿಗೆ ತಿಳಿಸ್ತೀನಿ. ಒಂದು ವೇಳೆ ಯಾರಿಗಾದರೂ ನಾನು ಹೇಳ್ತಾ ಇರೋದರಲ್ಲಿ ತಪ್ಪಿದೆ, ಇದು ಸತ್ಯವೇದಾನುಸಾರವಾಗಿ ಇಲ್ಲ ಅಂತ ಹೇಳಿದ್ರೆ ನೀವು ನನಗೆ ತಿಳಿಸಿ ಕರೆಕ್ಟ್ ಮಾಡ್ಬೋದು. ಅಥವಾ ಇಲ್ಲ ಡಿಬೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಎನಿ ಟೈಮ್ ಡಿಬೇಟ್ಗೂ
ರೆಡಿ. ಸರಿ, ಈಗ ವಿಷಯಕ್ಕೆ ಬರೋಣ. ನನ್ನ ಪ್ರಕಾರ ಸತ್ಯವೇದದಲ್ಲಿ ಮೊದಲನೇದಾಗಿ ಸಭೆಯಲ್ಲಿ ನಾವು ಕಾಣಿಕೆಗಳನ್ನು ಸಲ್ಲಿಸಬೇಕು. ಸಭೆಗೆ ಫಸ್ಟು ಕಾಣಿಕೆಗಳನ್ನ ಸಲ್ಲಿಸಬೇಕು. ಆ ಸಭೆಗೆ ಸಲ್ಲಿಸುವಂಥ ಕಾಣಿಕೆಗಳಲ್ಲಿ 3 ವಿಧದ ಕಾಣಿಕೆಗಳು ನನಗೆ ವಾಕ್ಯದ ಮುಖಾಂತರ ತಿಳಿದು ಬಂತು. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ದಶಮ ಭಾಗ. ಈ ದಶಮ ಭಾಗ ಅಂದಿದ ತಕ್ಷಣ ಒಳ್ಳೆ ಪ್ರೀಚರು, ನಾನು ಅವ್ರನ್ನ ಭಾಳ ಗೌರವಿಸ್ತೀನಿ, ಅವ್ರ ವಾಕ್ಯ ಕೇಳ್ತಾ ಇರ್ತೀನಿ. ಅವರು ಸಹ ಇದ್ರ ಬಗ್ಗೆ ತಪ್ಪು ಬೋಧನೆ ಮಾಡಿಬಿಟ್ಟಿದ್ದಾರೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳುವಂಥ ವಾಕ್ಯಗಳು ನಾವು ಯಾವಾಗೂ ಒಂದು ವಾಕ್ಯದ ಮೇಲೆ ಮಾತಾಡಬಾರ್ದು. ಅದಕ್ಕೆ ಹಿಂದೆ ಮುಂದೆ ಎಲ್ಲ ವಾಕ್ಯಗಳಿದ್ದಾವೆ. ಬೈಬಲಲ್ಲಿ ಯಾವ ವಾಕ್ಯನೂ ಸಿಂಗಲ್ ವಾಕ್ಯ ಆಗಿ ಜೀವನದಲ್ಲಿ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಒಂದು ಕಂಡೀಷನ್ ಇರ್ತದೆ, ಅದರದ್ದು ಫಲ ಕೂಡ ಮುಂದೆ ಏನಾಗುತ್ತೆ ಅಂತ ಬರೆದಿರ್ತದೆ. ಸೊ ಅದನ್ನು ತಿಳ್ಕೊಂಡೇ ನಾವು ಹೆಜ್ಜೆ ಇಡಬೇಕಾಗ್ತದೆ. ಸೊ ಮೊದಲನೇದಾಗಿ ದಶಮ ಭಾಗ. ಈ ದಶಮ ಭಾಗ ಸ್ಟಾರ್ಟ್ ಆಗಿದೆಯಲ್ಲ ಅಂದರೆ, ದಶಮ ಭಾಗನ ಯೂಶ್ವಲಿ ಜನಗಳು ಏನು ಅನ್ಕೊತಾರೆ, ಧರ್ಮಶಾಸ್ತ್ರದ ಪದ್ಧತಿ, ಕಾಣಿಕೆ ಕೊಡುವಂಥ ಪದ್ಧತಿ ಅಂತ. ಇಲ್ಲ, ಅದು ಬಹಳ ಹಿಂದೆನೇ ಅದು ಪ್ರಾರಂಭ ಆಯಿತು. ಮೊದಲನೇ ಕಾಣಿಕೆ ಸಬ್ಮಿಟ್ ಬಂದ್ಬಿಟ್ಟು ಕಾಯಿನ ಏಬೇಲ ಮಧ್ಯದಲ್ಲಿ ನಡೀತದೆ. ಅವರು ಉತ್ತಮವಾದದ್ದು, ತಮಗೆ ಬೇಕಾದದ್ದನ್ನು ಅಲ್ಲಿ ಕಾಣಿಕೆಯಾಗಿ ದೇವರಿಗೆ ಸಲ್ಲಿಸಿದ್ರು. ಅಂದರೆ ಕಾಣಿಕೆ ಕೊಡೋ ಪದ್ಧತಿ ಬಂತು ಕಾಯಿನ ಏಬೇಲಿನ ಟೈಮಲ್ಲಿ. ಆಮೇಲೆ ಅದು ಕತೆ ಗೊತ್ತಿದೆ ನಮಗೇನಾಯಿತು ಅಂತ. ಅದಾದಮೇಲೆ ನಾವು ನೆಕ್ಸ್ಟ್ ನೋಡೋದು ಎಲ್ಲಿ ಅಂತ ಹೇಳಿದ್ರೆ, ದಶಮ ಭಾಗದ ಬಗ್ಗೆ ಫಸ್ಟ್ ಎಲ್ಲಿ ಓದ್ತೀವಿ ಅಂತ ಹೇಳಿದ್ರೆ, ಅಬ್ರಹಾಮನು ತನ್ನ ಅಣ್ಣನ ಮಗನಾದ ಲೋಟನನ್ನು ಅವನಿಂದ ಬೇರೆಯಾಗಿ ಹೋದ್ಮೇಲೆ ವೈರಿಗಳು ಬಂದು ಅವನ್ನ ಹಿಡಿದು ಅವನ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ತಗೊಂಡೋಗಿ ಬಂದಿಗಳಾಗಿ ಇಟ್ಕೊಂಡಿರುವಾಗ ಅಬ್ರಹಾಮನಿಗೆ ವಿಷಯ ತಿಳಿದು ಅವನೇನು ಮಾಡ್ತಾನೆ, ತನ್ನ ಜನಗಳನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಯುದ್ಧ ಮಾಡಿ, ದೇವರ ಒಂದು ಸಹಾಯದಿಂದ ಯುದ್ಧ ಮಾಡಿ ಅವನೇನು ಮಾಡ್ತಾನೆ, ಅವನು ಬಿಡಿಸ್ಕೊಂಡು ಬರ್ತಾನೆ. ಬರಬೇಕಾದ್ರೆ ದಾರಿಯಲ್ಲಿ ಮೆಲ್ಕಿಜೆದೇಕ್ ಅನ್ನೋ ಒಬ್ಬ ಶಾಲೇಮ್ ರಾಜ ಅವನಿಗೆ ಸಿಗ್ತಾರೆ. ಮೆಲ್ಕಿಜೆದೇಕ್ ಅನ್ನೋ ಶಾಲೇಮ್ ರಾಜ ಅವರಿಗೆ ಅವನೇನು ಮಾಡ್ತಾನೆ, ಆ ಒಂದು ರಾಜನಿಗೆ ಏನು ಕಮ್ಮಿ ಇರ್ತದೆ, ಆದರೂ ಏನು ಮಾಡ್ತಾನೆ, ಅವನು ದಶಮ ಭಾಗವನ್ನು ತನ್ನಲ್ಲಿರೋ ತಂದಿರುವಂಥ ವಸ್ತುಗಳಲ್ಲಿ ಎಲ್ಲದರಲ್ಲೂ ಸಹ ದಶಮ ಭಾಗ 10ನೇ ಒಂದು ಭಾಗವನ್ನು ಅವ್ರಿಗೆ ಕೊಡ್ತಾನೆ. ಅವರು ಇವನನ್ನು, ಆ ಮನುಷ್ಯ ಆ ಒಂದು ರಾಜ ಇವನನ್ನು ಆಶೀರ್ವದಿಸಿ ಹೋಗ್ತಾರೆ. ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು. ನಮ್ಮ ಪಿತಾಮಹ ಯಾರು, ನಮಗೆ ಯೇಸು ಕ್ರಿಸ್ತನು ಹುಟ್ಟಿದಂಥ ವಂಶಾವಳಿ ಯಾವುದು, ಅಬ್ರಹಾಮನ ವಂಶಾವಳಿ. ಆತನೇ ನಮಗೆ ಪಿತಾಮಹನು. ಆತನು ಮಾಡಿದಂಥ ಫಸ್ಟ್ ಕಾರ್ಯ ಇದನ್ನು ದೇವರು ಅಂಗೀಕರಿಸಿದ್ರು. ಅವ್ರು ಮಾಡಿದ್ದನ್ನು ದೇವರು ಅಂಗೀಕರಿಸಿದ್ರು. ಇಲ್ಲಾಂತ ಹೇಳಿದ್ರೆ ಆ ರಾಜ ಬೇಡ, ನನಗೆ ನೀನೇನು ನನಗೆ ಕೊಡೋದು, ರಾಜನಿಗೆ ಏನು ಬೇಡ, ನೀನು ಇಟ್ಕೊ, ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೋಗ್ಬೋದಾಗಿತ್ತು, ತೊಗೊಂಡು ಹೋಗ್ತಾನೆ. ಸೊ ದಶಮ ಭಾಗ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದ ನಂತರ ಅದು ಹಂಗೆ ನಡ್ಕೊಂಬರ್ತಾ ಕೊನೆಗೆ ಮೋಶೆ ತನ್ನ ಧರ್ಮಶಾಸ್ತ್ರವನ್ನು ಬರೆಯುವಾಗ ಅಲ್ಲಿಯೂ ಸಹ ದಶಮ ಭಾಗದ ಬಗ್ಗೆ ಬರೆಯಲ್ಪಡ್ತು. ನೆಕ್ಸ್ಟು ಈ ದಶಮ ಭಾಗದ ಬಗ್ಗೆ ದೇವರು, ಅದು ಮೊದಲನೇ ಪುಸ್ತಕದಲ್ಲಿ ನಾವು ಅಬ್ರಹಾಮನು ಪ್ರಾರಂಭ ಮಾಡಿದ್ದು ನೋಡ್ತೇವೆ. ಕೊನೆಯ ಪುಸ್ತಕವಾದಂಥ ಮಲಾಕಿಯಲ್ಲಿ 3:10 ನಾವು ಆ ಒಂದು ಪ್ಯಾರಾಗ್ರಾಫಲ್ಲಿ ನಾವು ನೋಡ್ತೀವಿ. ದೇವರು ಹೇಳ್ತಾರೆ, ನೀವು ನನಗೆ ನನ್ನ ಆಲಯವನ್ನು ಲೂಟಿ ಮಾಡ್ತಾಯಿದ್ದೀರಾ. ಯಾಕೆ, ಹೆಂಗೆ ಸ್ವಾಮಿ, ಏನು ಮಾಡ್ತಾಯಿದ್ದೀವಿ, ನೀವು ನನಗೆ ಸಲ್ಲಬೇಕಾದಂಥ ದಶಮ ಭಾಗವನ್ನು ನೀವು ಸಲ್ಲಿಸ್ತಾ ಇಲ್ಲ. ನನ್ನ ಆಲಯದಲ್ಲಿ ಏನೂ ಕೊರತೆ ಇಲ್ಲದ ಹಾಗೆ ನಿಮ್ಮ ದಶಮ ಭಾಗಗಳು ಯಾವತ್ತನ್ನು ತಂದು ನೀವು ಸಲ್ಲಿಸ್ರಿ. ಆವಾಗ ನಾನು ಆಕಾಶವನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸ್ತೀನೋ ಇಲ್ಲೋ ಅಂತ ಪರೀಕ್ಷಿಸಿ ನೋಡ್ರಿ ಅಂತ ದೇವರು ಹೇಳ್ತಾರೋ ಮಾತಿದು. ಮಲಾಕಿ ಪ್ರವಾದಿಯ ಮುಖಾಂತರ ದೇವರು ಹೇಳ್ತಾ ಇರೋಂಥ ಮಾತು. ಯಾಕಂದರೆ ಇದನ್ನು ಕೊಡ್ತೀನಿ ಅಂತ ಹೇಳಿದವ್ರು ಯಾರು, ನಾವೇ. ಅಬ್ರಹಾಮನೇ ಕೊಟ್ಟು ಪ್ರಾರಂಭ ಮಾಡಿದ್ದು. ಆಮೇಲೆ ಜನಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೊಡೋದನ್ನು ನಿಲ್ಲಿಸಿದ್ರು. ದೇವರು ಏನು ಹೇಳ್ತಾರಂದರೆ, ನೀನೇ ಸ್ಟಾರ್ಟ್ ಮಾಡಿದ್ದು, ನೀನೇ ನಿಲ್ಲಿಸ್ಬಿಟ್ಟಿದ್ಯಾ, ಅದಕ್ಕೋಸ್ಕರ ನೀನೇನು ಮಾಡು, ಮತ್ತು ಅದನ್ನು ಪ್ರಾರಂಭ ಮಾಡು. ನಾನು ಆಕಾಶದ ಬಾಗಿಲುಗಳನ್ನು ತೆರೆದು ನಿನ್ನನ್ನು ಸಮೃದ್ಧಿಯಿಂದ ತುಂಬಿಸ್ತಾನೋ ಇಲ್ಲೋ ಅಂತ ಪರೀಕ್ಷಿಸಿ ನೋಡು ಅಂತ ದೇವರು ವಾಕ್ಯ ಹೇಳ್ತಾರೆ. ಸೊ ದಶಮ ಭಾಗ ನಾವು 100% ಕೊಡಬೇಕು. ನಮ್ಮ ಆದಾಯದ 10ನೇ ಒಂದು ಭಾಗವನ್ನು ನಾವು ಸಭೆಯ ನಡವಳಿಗೋಸ್ಕರವಾಗಿ, ಸಭೆಯ ಹಿತಕ್ಕೋಸ್ಕರವಾಗಿ, ಸಭೆಯ ಅವಶ್ಯಕತೆಗಳು, ಸಭೆಯಲ್ಲಿ ಯಾವುದೇ ಕೊರತೆ ಇಲ್ಲದಾಗಿ ಇರೋದಕ್ಕೋಸ್ಕರವಾಗಿ ದಶಮ ಭಾಗವನ್ನು ನಾವು ಕೊಡಲೇಬೇಕು.
ಕೆಲವರು ಹೇಳ್ತಾರೆ ಇದು ಟ್ಯಾಕ್ಸ್ ಅಂತ. ನೋ, ಇಟ್ಸ್ ನಾಟ್ ಟ್ಯಾಕ್ಸ್. ಒಬ್ಬ ಬಂದು ಯೇಸು ಸ್ವಾಮಿ ಎದುರು ಹೇಳ್ತಾನೆ, ನಾವು ಸೀಸರ್ನಿಗೆ ಟ್ಯಾಕ್ಸ್ ಕೊಡ್ಬೋದಾ, ಟ್ಯಾಕ್ಸ್ ಕೇಳ್ತಾನಲ್ಲ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲ ಕಾಯಿನ್ ಕೊಡಿಲ್ಲ, ಒಂದು ಕಾಯಿನ್ ಕೊಡು ನೀನು ಅಂತಾರೆ. ಕೊಡ್ತಾನೆ. ಇದ್ರ ಮೇಲೆ ಯಾರ ಚಿತ್ರ ಇದೆ? ಸೀಸರ್ನ ಚಿತ್ರ ಇದೆ, ರಾಜನ ಅಧಿಪತಿಯ ಚಿತ್ರ ಇದೆ. ಓಕೆ, ಒಂದು ಕೆಲಸ ಮಾಡು, ಅಧಿಪತಿ ಕೊಡೋ, ದೇವ್ರಿಗೆ ಕೊಡು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಕೂಡ ಹೇಳಿದ್ದು ಅದು. ಯಾವ ದೇವ್ರ ದುಡ್ಡು ಯಾವುದಿತ್ತು? ದಶಮ ಭಾಗನೇ ಅಲ್ವಾ? ದೇವ್ರಿಗೆ ಸಲ್ಲಬೇಕಾದಂಥದ್ದು ದಶಮ ಭಾಗನೇ. ಸೊ ಯೇಸು ಸ್ವಾಮಿ ಕೂಡ ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ, ಆ ವಿಷಯವನ್ನು ಹೇಳಿದ್ದಾರೆ. ನೀವು ಕಾಣಿಕೆ ದೇವ್ರದನ್ನು ದೇವ್ರಿಗೆ ಕೊಡ್ರಿ ಅಂತ. ದಶಮ ನಮಗೆ ಬಂದಿರೋಂಥ ಆದಾಯದಲ್ಲಿ 10ನೇ 1 ಭಾಗ ಅದು ಕೊಡೋದು ದೇವ್ರ ಭಾಗ. ಅದು ದೇವರ ಹೆಸರಲ್ಲಿ ದೇವರ ಆಲಯಕ್ಕೆ ನಾವು ಸಲ್ಲಿಸ್ತೀವಿ. ಅಲ್ಲಿನ ಖರ್ಚು ವೆಚ್ಚಗಳು, ಅದನ್ನು ಮೇಂಟೆನೆನ್ಸು ನಡೆಯೋದಕ್ಕೆ ನಾವು ಕೊಡಬೇಕು. ಸರಿ, ಇದು ಮೊದಲನೇ ಇದು. ಆವಾಗ ಆಶೀರ್ವಾದ ನಮಗೆ 100% ಬರ್ತದೆ. ಎರಡನೇ ಕಾಣಿಕೆ 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಅದರ 9ನೇ ಅಧ್ಯಾಯ 6ರಿಂದ 10 ವಚನಗಳನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ. ಇದನ್ನು ಈ ವಾಕ್ಯ ಹೇಳ್ಬಿಟ್ಟು ಒಬ್ಬ ದೊಡ್ಡ ಬೋಧಕರು, ದೇವರು ನೀವು ದಶಮಾಂಶ ಕೊಡಬೇಡ್ರಿ, ನಿಮ್ಮ ಮನಸ್ಸಲ್ಲಿ ಬಂದಂಗೆ ತೀರ್ಮಾನ ಮಾಡ್ದಂಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಕೆಳಗಡೆ ಓದುವಾಗ ನಮಗೆ ಗೊತ್ತಾಗ್ತದೆ. ವಾಕ್ಯಗಳು ಪೂರ್ತಿಯಾಗಿ ಓದುವಾಗಲೇ ನಮಗೆ ಸತ್ಯ ಗೊತ್ತಾಗೋದು. ಒಂದು ವಾಕ್ಯದಲ್ಲ, ಪೌಲನಲ್ಲಿ ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಇದು ದಶಮ ಭಾಗ ಕೊಟ್ರಿ. ನೀವು ಸಭೆಗೆ ಬರುವಾಗ ಬರೀ ಕೈಯಲ್ಲಿ ಬರದೆ ನೀವು ಸಭೆಯಲ್ಲಿ ಕಾಣಿಕೆಯನ್ನು ಹಾಕಬೇಕು. ಆ ಕಾಣಿಕೆ ಹೆಂಗಿರಬೇಕು? ಅದಕ್ಕೆ ದಶಮ ಭಾಗ ಅಂತಿಲ್ಲ, ಇಷ್ಟು ಭಾಗ ನೀವು ಕೊಡಬೇಕು ಅನ್ನೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ತೀರ್ಮಾನಿಸಿದಾಗೆ ಸಂತೋಷವಾಗಿ ನೀವು ಕೊಡಬೇಕಾದಂಥ ಕಾಣಿಕೆ ಅದು ಯಾಕೆ ಉಪಯೋಗಕ್ಕೆ ಬರ್ತದೆ? ಅದೇ ವಾಕ್ಯದಲ್ಲಿ ಕೆಳಗಡೆ ಓದಿದ್ರೆ, ಬಡವರಿಗೆ ಕೊಡುವವನು ಆಶೀರ್ವಾದ ಹೊಂದುವನು ಅಂತ ನಾವು ನೋಡ್ತೀವಿ ಅಲ್ಲಿ. ಈ ಒಂದು ಹಣ ಬಂದ್ಬಿಟ್ಟು 2ನೇ ಕಾಣಿಕೆ ಏನಿದೆ, ಭಾನುವಾರ ಎತ್ತುತ್ತಾರೆ ನಮ್ಮ ಚರ್ಚಲ್ಲಿ. ಈ ದುಡ್ಡು ಬೇರೆ ಯಾವುದಕ್ಕೂ ಉಪಯೋಗಿಸೋಂಗಿಲ್ಲ. ಅದನ್ನು ಸಭೆಯಲ್ಲಿರುವಂಥ ಜನಗಳ ಅವಶ್ಯಕತೆಗಳಿಗೋಸ್ಕರವಾಗಿ, ಆ ಕಷ್ಟದಲ್ಲಿರುವಂಥವ್ರು, ಕಾಯಿಲೆಯಲ್ಲಿರುವಂಥವ್ರು, ಮತ್ತು ಅವಶ್ಯಕತೆ ಇರುವಂಥವರು ನಾವು ಅದನ್ನು ವಿನಿಯೋಗಿಸಬೇಕು. ಅದು ಸಭೆಯಲ್ಲಿರುವಂಥ ಜನಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸಭಿಕರ ಒಳಿತಿಗಾಗಿ ಅದನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಒಂದು ಸಭೆ ಅಂದಮೇಲೆ ಎಲ್ಲ ರೀತಿ ಜನಗಳು ಇರ್ತಾರೆ. ಕಷ್ಟದಲ್ಲಿರೋರು ಇರ್ತಾರೆ, ಎಷ್ಟೋ ಜನ ಹಾಸ್ಪಿಟ್ಲಲ್ಲಿರ್ತಾರೆ, ಅವ್ರು ಆಪ್ರೇಷನ್ ಮಾಡಿಸ್ಬೇಕಾಗ್ತದೆ. ಅವ್ರಿಗೆ ಸಹಾಯ, ಅದು ಸಾಲ ಕೊಡೋಂಗಿಲ್ಲ. ಕೆಲವು ಸಭೆಗಳಲ್ಲಿ ಸಾಲ ಕೊಡ್ತಾರೆ, ನನಗೆ ಗೊತ್ತು. ದುಡ್ಡು ತೊಗೊಂಡು ಬಡ್ಡಿ ತೊಗೊಳ್ಳಲ್ಲ, ಬಟ್ ತೊಗೊಂಡು ವಾಪಸ್ ಕೊಡಬೇಕು ಆ ಟೈಮ್ಗೆ. ನೀವು ವಾಪಸ್ಸು ಹಂಗೆ ಹೇಳ್ತಾ ಇಲ್ಲ ನಾನು. ಯು ಹ್ಯಾವ್ ಟು ಗಿವ್ ದೆಮ್. ಇದು ಸಭೆಯ ಒಳಿತಿಗೋಸ್ಕರವಾಗಿ ಉಪಯೋಗಿಸ್ಬೇಕಾದ ದುಡ್ಡು. ಇದನ್ನು ಪಾಸ್ಟ್ರ್ ಎತ್ಕೊಳ್ಳೋಂಗಿಲ್ಲ, ಚರ್ಚಿನ ಮೇಂಟೆನೆನ್ಸ್ಗೆ ಉಪಯೋಗಿಸೋಂಗಿಲ್ಲ. ಅದೇನಿದ್ರೂ ದಶಮ ಭಾಗದಲ್ಲೇ ನಡಿಬೇಕು. ಸೊ ಎಲ್ಲರೂ ದಶಮ ಭಾಗ ಕೊಟ್ಟರೆ ಸಾಕಾಗ್ತದೆ. ಸೊ ಇಲ್ಲಿ ಈ ದುಡ್ಡನ್ನು ಅದಕ್ಕೋಸ್ಕರವಾಗಿ ನಮ್ಮ ಸಭೆಯ ಸಭಿಕರ ಒಳಿತಿಗೋಸ್ಕರವಾಗಿ, ಅವಶ್ಯಕತೆಗಳಿಗೋಸ್ಕರವಾಗಿ ಸಲ್ಲಿಸಬೇಕು. ಇದು ಮೊದಲನೇ ಸಭೆ ಸ್ಥಾಪನೆ ಆದಾಗ ಅನೇಕರು ರಕ್ಷಣೆ ಹೊಂದುವಾಗ ಅವರ ಮನಸ್ಸು ಪ್ರೇರೇಪಣೆಯಾಗಿ ಸಂತೋಷವಾಗಿ ತಮ್ಮ ಆಸ್ತಿಗಳನ್ನು ಮಾರಿ, ತಮ್ಮಲ್ಲಿದ್ದಂಥ ಚಿರಾಸ್ತಿಗಳನ್ನು, ಸ್ಥಿರಾಸ್ತಿಗಳನ್ನು ಮಾರಿ ತಗೊಂಬಂದು ಶಿಷ್ಯರ ಪಾದಗಳ ಬಳಿ ಇಡ್ತಾಯಿದ್ರು. ಆವಾಗ ಶಿಷ್ಯರು ಒಂದು ಕೆಲಸ ಮಾಡೋಣ, ಜಾಸ್ತಿ ದುಡ್ಡು ಬರ್ತಾಯಿದೆ, ಲಕ್ಷಾಂತರ ರೂಪಾಯಿ ಬರ್ತಾಯಿದೆ, ಸ್ವಲ್ಪ ತೆಗೆದುಬಿಟ್ಟು ಅಲ್ಲೆಲ್ಲ ಜಾಗ ತೊಗೊಂಡೊಂದು ಬಿಲ್ಡಿಂಗ್ ಕಟ್ಟೋಣ, ಚರ್ಚ್ ಕಟ್ಟೋಣ, ಇಲ್ಲಾಂದರೆ ಇನ್ನೊಂದು ಜಾಗದಲ್ಲಿ ಯಾವುದೋ ಒಂದು ಕ್ವಾರ್ಟರ್ಸ್ ಕಟ್ಟೋಣ, ನಾವಿರೋದಕ್ಕೆ ಮನೆ ಕಟ್ಕೊಳ್ಳೋಣ, ಇಲ್ಲ ಒಂದು ಒಳ್ಳೆ ಕುದುರೆ ಗಾಡಿ ನಾವು ಓಡಾಡೋಕ್ಕೆ ತೊಗೊಳ್ಳೋಣ ಅಂತ ಹೇಳಿಲ್ಲ. ಅಲ್ಲಿ ಬರೆದಿದೆ, ಆ ದುಡ್ಡನ್ನು ಹುದುವಾಗಿ ಜನಗಳ ಅವಶ್ಯಕತೆಗೆ ಅನುಗುಣವಾಗಿ ಒಬ್ಬೊಬ್ಬರಿಗೆ ಹಂಚ್ತಾಯಿದ್ರಂಥವ್ರು. ಎಲ್ಲ ದುಡ್ಡು ಅಲ್ಲಿ ಹಂಚಿಬಿಡ್ತಾಯಿದ್ರು. ಅವ್ರು ಇಟ್ಕೊತಾ ಇರಲಿಲ್ಲ ಆ ದುಡ್ಡನ್ನ, ಎಲ್ಲರಿಗೂ ಹಂಚಿಬಿಡೋರು. ಮತ್ತು ಬಂದಿರೋಂಥ ವಿಶ್ವಾಸಿಗಳಿಗೆ ಊಟ ಹಾಕಿ ಫ್ರೀಯಾಗಿ ಕಳಿಸೋರು, ವಿಧವೆಯರನ್ನ ಪರಾಮರ್ಶಿಸ್ತಾಯಿದ್ರು, ಅನಾಥರಿಗೆ ಸಹಾಯ ಮಾಡ್ತಾಯಿದ್ರು. ಇದೆಲ್ಲ ನಡೀತಾ ಇತ್ತು ಆ ದುಡ್ಡಲ್ಲಿ. ಸೊ ಅದೇ ಆ ಕಾಣಿಕೆ ದುಡ್ಡು ನಾವು ಮಾಡಬೇಕಾಗಿರುತ್ತೆ. ಬಟ್ ಅದನ್ನು ನಮ್ಮ ಹೃದಯದಲ್ಲಿ ತೀರ್ಮಾನ ಮಾಡ್ದಂಗೆ ನಾವು ಕೊಡಬೇಕನ್ನೋದು ಅದು ಸತ್ಯ. ಆದರೆ ಅದೊಂದೇ ಅಲ್ಲ ಕಾಣಿಕೆ. ದಶಮ ಭಾಗ ಬಂದು ಸಭೆಯ ಮೇಂಟೆನೆನ್ಸ್ಗೆ, ಇದು ಬಂದು ಸಭಿಕರ ಒಳಿತಿಗೋಸ್ಕರವಾಗಿ ಉಪಯೋಗಿಸ್ಬೇಕಾದಂಥ
ಕಾಣಿಕೆ. ಮೂರನೇ ಕಾಣಿಕೆ ಯಾವುದು ಅಂತ ಹೇಳಿದ್ರೆ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಲ್ಲಿದೆ. ಅನೇಕರಿಗೆ ಪಾಸ್ಟರ್ಗಳಿಗೆ ನಾನು ಈ ವಾಕ್ಯವನ್ನು ಕಳಿಸಿದಾಗ ಅವ್ರು ಹೇಳಿದ್ರೆ ಇದು ಇತ್ತ ಬೈಬಲಲ್ಲಿ ಅಂತಾರೆ. ನಾವು ಓದೇ ಇಲ್ವೇ ಇದನ್ನು ಅಂತಾರೆ. ನೀವು ಎಲ್ಲಿ ಓದ್ತಾ ಇದ್ದೀರಾ? ನೀವು ಬೈಬಲ್ ಕಾಲೇಜಿಗೆ ಹೋದಾಗ ಒಂದು ವೇಳೆ ಹೋಗಿದ್ರೆ ಅಲ್ಲಿ ಯಾವಾಗ ಸ್ಟಡಿ ಮಾಡಿರ್ತೀರ ಅಷ್ಟೇ ಹೊರತು ಅದು ಬಿಟ್ಟುಬಿಟ್ಟು ನೀವು ಸಭೆಯಲ್ಲಿ ಎಲೆಕ್ಷನ್ಗಳು ನಡೆಸೋದ್ರಲ್ಲಿ, ಸಭೆಯಲ್ಲಿ ವಾರ್ಷಿಕೋತ್ಸವಗಳು ಮಾಡೋದರಲ್ಲಿ, ಸಭೆಯಲ್ಲಿ ಸೇಲ್ಸ್ ಮಾಡೋದರಲ್ಲಿ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದೀರ. ಸಭೆಯ ಪ್ರಾಪರ್ಟಿ ಮಾಡೋದರಲ್ಲಿ, ಸಭೆನ ಮೇಂಟೆನೆನ್ಸ್ ಮಾಡೋದರಲ್ಲಿ, ಎಲೆಕ್ಷನ್ಗಳು ಎಲ್ಲ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದೀರ. ನೀವು ವಾಕ್ಯಗಳೆಲ್ಲ ಓದ್ತೀರಾ, ಆಮೇಲೆ ನಿಮಗೆ ಪ್ರಿಪೇರ್ ಮಾಡಿ ಕೊಡಲ್ಪಟ್ಟಿರ್ತದೆ. ಕೆಲವು ಸಭೆಗಳಲ್ಲಿ ನನಗೆ ಗೊತ್ತು, ಕೆಲವು ಸಭೆಗಳಲ್ಲಿ ಆಲ್ರೆಡಿ 1 ವರ್ಷಕ್ಕೆ ಕ್ಯಾಲೆಂಡ್ರು ರೆಡಿ ಮಾಡಿ ಕೊಟ್ಬಿಡ್ತಾರೆ ಅವರು. ಈ ವಾರ ಈ ವಾಕ್ಯ ಹೇಳಬೇಕು, ಈ ವಾರ ಮಹಿಳೆಯರ ಊಟ ವಾಕ್ಯ ಹೇಳಬೇಕು, ಈ ವಾರ ಮಕ್ಕಳಿಗೆ, ಈ ವಾರ ಮುದುಕರಿಗೆ, ಈ ವಾರ ಯವನಸ್ಥರಿಗೆ, ಈ ವಾರ ಸೇವೆ ಬಗ್ಗೆ, ಈ ವಾರ ಎಲ್ಲ ಹೋಮ್ ಮಿಷನ್ನು, ಫಾರಿನ್ ಮಿಷನ್ನು ಎಲ್ಲ ಅಂದ್ಕೊಂಡು ಏನೇನೋ ಅಂದ್ಬಿಟ್ಟು ಇವರು ಮಾಡ್ತಾಯಿರ್ತಾರೆ ಹೊರತು ಯಾವತ್ತೂ ಬೈಬಲ್ನ ಸ್ಟಡಿ ಮಾಡಿ ದೇವರು ಮಕ್ಕಳಿಗೆ ಬೇಕಾದಂಥ ವಾಕ್ಯವನ್ನು ಅನೇಕ ಸಭೆಗಳಲ್ಲಿ ಕೊಡ್ತಾಯಿಲ್ಲ. ಕೆಲವರು ಅದನ್ನು ಗಮನಿಸ್ತಾ ಇಲ್ಲ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ವಾಕ್ಯ ಕೇಳುವವನು ವಾಕ್ಯ ಹೇಳುವವನಿಗೆ, ಅಂದರೆ ಪಾಸ್ಟ್ರಿಗೆ ತಾನೇ ಸಭೆಯಲ್ಲಿ ವಾಕ್ಯ ಹೇಳೋದು. ನಿಮ್ಮ ಸಭೆಯಲ್ಲಿ ನಾನು ಹೇಳ್ತಾ ಇರೋದು, ಯಾವುದೋ ಸಭೆ ಪಾಸ್ಟ್ರ್ ಅಲ್ಲ, ಇಲ್ಲ ಯಾರೋ ರೋಡಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡಿಬಿಟ್ರು ಹೇಳ್ತಾರಲ್ಲ ಈ ಕ್ರಿಶ್ಚಿಯನ್ ಬಿಸ್ನೆಸ್ ಮ್ಯಾನ್, ನಾನು ಅವ್ರು ನನಗೆ ಕರೆಯೋದು, ಅವ್ರದ್ದೆಲ್ಲ ಹೇಳ್ತಾ ಇರೋದು ನಾನು. ನೀವು ಮೆಂಬರ್ ಆಗಿರುವಂಥ ಸಭೆಯಲ್ಲಿ ನೀವು ಅದನ್ನು ಅವ್ರಿಗೆ ಯಾರು ವಾಕ್ಯ ಹೇಳ್ತಾರೋ ನಿಮಗೆ, ನಿಮ್ಮ ಸಭಾಪಾಲಕರಿಗೆ ನಿಮ್ಮ ಆದಾಯದಲ್ಲಿ, ಇವಾಗ ನಿಮ್ಮ ಆದಾಯದಲ್ಲಿ ದಶಮ ಭಾಗ ಹೋಯಿತು, ಕಾಣಿಕೆ ಭಾಗ ಹೋಯಿತು, ಮಿಕ್ಕಿದ್ರಲ್ಲಿ ನಿಮ್ಮ ಎಲ್ಲ ಖರ್ಚು ವೆಚ್ಚಗಳು, ಅಂದರೆ ಇವಾಗ ಕೆಲವು ಕಮಿಟೆಡ್ ಖರ್ಚುಗಳಿರ್ತವೆ. ಲೋನ್ ತೊಗೊಂಡಿರ್ತೀರ, ಅದು ಕಟ್ಟಬೇಕು, ಇಲ್ಲಾಂದರೆ ಬಾಡಿಗೆ ಕಟ್ಟಬೇಕು, ಇಲ್ಲ ಇವೆಲ್ಲ ಮುಗಿದ ಮೇಲೆ ನಿಮ್ಮ ಹತ್ರ ಉಳಿದಿರುವಂಥ ಹಣ ಯಾವುದು ನೀವು ನಿಮಗೋಸ್ಕರ ಉಪಯೋಗಿಸ್ಬೇಕು ಅಂತ ನಿಮ್ಮ ಹತ್ರ ಉಳಿತದೋ ಹಣ, ಅದರ ಒಂದು ಭಾಗವನ್ನು ಪಾಸ್ಟ್ರಿಗೆ ಕೊಡಬೇಕು. ನೀವು ವಾಕ್ಯ ಕೇಳುವಂಥ ಪಾಸ್ಟ್ರಿಗೆ ಕೊಡಬೇಕು. ಅದು ಹೆಂಗೆ? ಇವಾಗ ನಿಮ್ಮ ಮನೇಲಿ ಎಲ್ಲ ಹೋಗ್ಬಿಟ್ಟು ನಿಮ್ಮ ಹತ್ರ ಒಂದು 1000 ರೂಪಾಯಿ ಮಿಕ್ಕಿದೆ ಅಂತ ಇಟ್ಕೊಳ್ರಿ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಅದಕ್ಕಿಂತ ಜಾಸ್ತಿನೇ ಮಿಕ್ತದೆ. ನೀವು ನಿಮ್ಮ ಇದಕ್ಕೋಸ್ಕರವಾಗಿ 1000 ರೂಪಾಯಿ ಇಟ್ಕೊಂಡಿದ್ದೀರ, 1000 ರೂಪಾಯಿ ಮಿಕ್ತು ನಿಮಗೆ. 1000 ರೂಪಾಯಿ ಮಿಕ್ಕಿದ್ರೆ ನಿಮ್ಮ ಮನೇಲಿ 4 ಜನ ಇದ್ದೀರಾ. ಸೊ 4 + 1 ಪಾಸ್ಟ್, 5 ಮೆಂಬರ್ಸ್ ಅಂತ ಡಿವೈಡ್ ಮಾಡಿ ಆ 5ನೇ ಒಂದು ಭಾಗವನ್ನು ಪಾಸ್ಟ್ರಿಗೆ ಕೊಡಬೇಕು. ಈ ರೀತಿ ಕೊಟ್ಟಾಗ ಪಾಸ್ಟ್ರು ಆ ದಶಮ ಭಾಗದಲ್ಲೂ ಕೈ ಹಾಕಲ್ಲ, ಈ ವಿಶ್ವಾಸಿಗಳ ದುಡ್ಡಲ್ಲಿ, ಕಾಣಿಕೆಯಲ್ಲಿ ಬರುವಂಥದ್ದು ದುಡ್ಡಲ್ಲೂ ಕೈ ಹಾಕಲ್ಲ. ತೃಪ್ತಿಯಾಗಿ ಅವರು ಸೇವೆಯನ್ನು ಮಾಡ್ತಾರೆ. ಸೊ ಈ ರೀತಿಯಾದಂಥ ಒಂದು ಅವ್ರಿಗೆ ನಾವು ಕೊಡುವಾಗ, ಒಂದು ಭಾಗ ಕೊಡುವಾಗ ಅವರು ಸಮೃದ್ಧಿಯಾಗಿ ಇರ್ತಾರೆ. ಈ 3 ರೀತಿಯಲ್ಲಿ ನಾವು ಯಾವಾಗ ಕಾಣಿಕೆಯನ್ನು ಸಭೆಯಲ್ಲಿ ಕೊಡ್ತೀವೋ ಆವಾಗ ನಮ್ಮ ಜೀವನದಲ್ಲಿ ಹೇರಳವಾದಂಥ ಆಶೀರ್ವಾದ ಬರ್ತದೆ. ಇಡಿಸಲಾರದಷ್ಟು ನಿಮ್ಗೆ ಕೊಡ್ತೀನಿ ಅಂತ ದೇವರು ವಾಗ್ದಾನ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ 3 ಕಾಣಿಕೆಗಳನ್ನ ಕೊಡಬೇಕು. ನೀವು ಕೊಟ್ಟು ನೋಡಿರಿ, ಈ 3 ಕಾಣಿಕೆಗಳನ್ನ ಸಪ್ರೇಟಾಗಿ ಕೊಟ್ಟು ನೋಡಿರಿ. ಆಮೇಲೆ ಇನ್ನೊಂದು ಯೋಚನೆ ಮಾಡಬೇಡ್ರಿ, ನಾವು ಕೊಡ್ತೀವಿ ಪಾಸ್ಟ್ರು ಯೂಸ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ, ಹೊಡ್ಕೊಂಡು ಹೋಗ್ಬಿಡ್ತಾರೆ, ನಮ್ಮ ಪಾಸ್ಟ್ರು ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಅವ್ರು ಮಾಡೋದಕ್ಕೆ ಅವ್ರು ಆನ್ಸರ್ ಮಾಡ್ಕೊತಾರೆ. ಅದನ್ನು ನೀವು ಕೊಡುವಂಥ ಕಾಣಿಕೆಗೆ ದೇವರು ನಿಮಗೆ 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನು 100 ಕೊಟ್ಟೇ ಕೊಡ್ತಾರೆ ನಿಮಗೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ನಿಮ್ಮ ಆಶೀರ್ವಾದ ನೋಡಿರಿ. ದೇವರು ಯೇಸು ಸ್ವಾಮಿ ಹೇಳಿಲ್ಲ, ಎಲ್ಲಿ ಒಳ್ಳೆ ಪಾಸ್ಟ್ ಇದ್ದಾರೆ, ಕಳ್ತನ ಮಾಡಿದಿರೋ ಪಾಸ್ಟ್ಗಳಿದ್ದಾರೆ, ಆಮೇಲೆ ಯಾರು ದೇವ್ರ ವಾಕ್ಯವನ್ನು ಸರಿಯಾಗಿ ಹೇಳ್ತಾರೆ ಅಂಥ ಚರ್ಚಿಗೆ ಮಾತ್ರ ನಾನು ಬರ್ತೀನಿ, ಅವ್ರ ಮಧ್ಯದಲ್ಲಿ ಮಾತ್ರ ಇರ್ತೀನಿ, ಮಿಗ್ದವ್ರ ಮಧ್ಯೆ ಇರೋದಿಲ್ಲ ಅಂತ ಏನು ಹೇಳಿಲ್ಲ. ಅಲ್ಲಿ ದೇವ್ರು ಹೇಳಿರೋದು ಒಂದೇ ಒಂದು, 2-3 ಎಲ್ಲಿ ಸೇರಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ. ಆಮೇಲೆ ನಿಮ್ಮ ಜೊತೆ ಇರ್ತಾರೆ ದೇವರು. ನಿಮ್ಮನ್ನ ನೋಡಿ ಬರೋದು ದೇವರು, ಪಾಸ್ಟನ್ನ ನೋಡಿ ಬರಲ್ಲ. ಪಾಸ್ಟ್ ಹೆಂಗನ ಇರಲಿ ಅವ್ರು ಲೆಕ್ಕ ಕೊಟ್ಕೊತಾರೆ. ಆಮೇಲೆ ಸೇವಕರುಗಳಿಗೆ ಡಬಲ್ ಲೆಕ್ಕ ಇದೆ.
ಅದಕ್ಕೆ ಸೇವಕರು ಮಾತಾಡೋಕ್ಕೆ ಮುಂಚೆ, ಕಾರ್ಯ ಮಾಡೋಕ್ಕೆ ಮುಂಚೆ ಎಲ್ಲ ಯೋಚನೆ ಮಾಡಬೇಕು. ಎಲ್ಲೂ ಹೋಗಲ್ಲ, ಎಲ್ಲ ಇಲ್ಲೇ ಇರ್ತದೆ, ಭೂಮಿ ಮೇಲೇ ಇರ್ತದೆ ಲೆಕ್ಕ. ಆಯಿತಾ? ಸೊ ಅದಕ್ಕೋಸ್ಕರವಾಗಿ ಪ್ರಿಯವಾದಂಥವ್ರೆ, ನಿಮ್ಮ ಈ 3 ರೀತಿಯ ಕಾಣಿಕೆಗಳನ್ನು ಕೊಟ್ಟು ನೀವು ಪರೀಕ್ಷೆ ಮಾಡಿರಿ. ನೀವು ಬೇಡುವವರಾಗಿರದೆ ಕೊಡುವವರಾಗಿರ್ತೀರಾ. ಪ್ರತಿ ತಿಂಗಳು ನಿಮಗೆ ಇಂಪ್ರೂವ್ಮೆಂಟ್ ಬರ್ತಾ ಇರ್ತದೆ. ನೀವು ಪ್ರಯತ್ನ ಮಾಡಿ ನೋಡಿರಿ. ನಿಮ್ಮ ಸಭೆಗೆ, ನಿಮ್ಮ ಪಾಸ್ಟ್ರಿಗೆ, ನಿಮ್ಮ ಸಭೆಗೆ ಕೊಟ್ಟು ನಾನು ಹೇಳ್ತಾ ಇರೋದು. ಅದ್ರ ಮೇಲೆ ನೀವು ಯಾವುದನ್ನ ಬೇರೆ ಸೇವಕರುಗಳಿಗೆ, ಯಾವುದನ್ನ ಮಿನಿಸ್ಟ್ರಿಗಳಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ತ್ಯಾಗದ ಕಾಣಿಕೆ. ಅದ್ರ ಬಗ್ಗೆ ಇನ್ನೊಂದು ಸಾರಿ ನಾನು ಮಾತಾಡ್ತೀನಿ, ತ್ಯಾಗದ ಕಾಣಿಕೆ ಏನು ಅಂತ. ಬಟ್ ಇದು ಚರ್ಚ್ ಒಳಗಡೆ ನೀವು ಕೊಡಬೇಕಾಗಿರೋದು, ಚರ್ಚಿಗೆ ಕೊಡಬೇಕು. ಈ ದಶಮ ಭಾಗ ತೊಗೊಂಡೋಗಿ ಯಾವುದೋ ಪ್ರೇಯರ್ ಟವರ್ಗೋ, ಇಲ್ಲ ಯಾವುದೋ ಬೈಬಲ್ ಚರ್ಚಿಗೋ, ಇನ್ನೊಂದು ಬೇರೆ ಚರ್ಚಿಗೋ, ಇಲ್ಲ ಯಾವುದೋ ಮಿನಿಸ್ಟ್ರಿಗೋ ಕೊಡೋಂಗಿಲ್ಲ. ನಿಮ್ಮ ಈ 3 ಕಾಣಿಕೆಗಳು ಈ ಸಭೆಯಲ್ಲೇ ಸಲ್ಲಬೇಕಾದದ್ದು, ಹೊರಗಡೆ ಕೊಡೋಂಗಿಲ್ಲ ನೀವು. ಸೊ ಅದಕ್ಕೋಸ್ಕರವಾಗಿ ಪ್ರಿಯವಾದಂಥವ್ರೆ, ಈ 3 ರೀತಿಯ ಕಾಣಿಕೆಗಳನ್ನು ಈ 3 ರೀತಿಯ ಕಾಣಿಕೆಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಹೇರಳವಾಗಿ ಬರ್ತದೆ. ನೀವು ಯಾರ ಮುಂದೆನೂ ಕೈ ಚಾಚೋದಿಲ್ಲ. ಇನ್ನು ನೀವು ಸಹಾಯ ಮಾಡೋ ಲೆವೆಲಲ್ಲಿ ಇರ್ತೀರ. ಆವಾಗ ನಿಮ್ಮನ್ನ ನೋಡಿ ಜನಗಳು ದೇವ್ರನ್ನ ಕೊಂಡಾಡ್ತಾರೆ. ಸೊ ಆ ರೀತಿ ಆಗೋದಕ್ಕೆ ದೇವರು ಸಹಾಯ ಮಾಡಲಿ. ಈ ವಾಕ್ಯಗಳನ್ನು ಧ್ಯಾನಿಸ್ರಿ, ಮತ್ತೆ ಕೇಳ್ರಿ, ಆ ರೀತಿ ನಡ್ಕೊಳ್ರಿ, ಆಶೀರ್ವಾದ ಹೊಂದ್ರಿ, ಸಂತೋಷವಾಗಿ ಬಾಳ್ರಿ. ದೇವರು ಕರೆದಿರೋದು ನಮ್ಮನ್ನು ಸಂತೋಷ ಸಮೃದ್ಧಿಯಾದಂಥ ಜೀವನ ಜೀವಿಸೋದಕ್ಕೆ, ಯಾವುದೇ ಕೊರತೆ ಇಲ್ಲದ ಜೀವನ ಜೀವಿಸೋದಕ್ಕೆ. ಸೊ ಆ ರೀತಿಯಾದಂಥ ಜೀವನ ದೇವರು ನಿಮಗೆ ಕೊಡಲಿ ಅಂತ ಆಶಿಸ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.